ಈ ಮತ್ತೆ ಟ್ಯಾಟೋ ಮೂಡ್ ಕ್ರಿಯೇಟ್ ಮಾಡ್ಬೇಡ್ರೆ ಅವಳು ಎಲ್ಲೂ ಹೋಗೋಣ ಬರ್ತಾ ಇರ್ತಾಳೆ. ಸುಮ್ಮನಿರಣ್ಣ, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಯಾವಾಗ್ಲೂ ಅಳ್ತಾನೆ ಕಳ್ಸ್ಬಾರ್ದು ಕಣ್ರೆ, ನಗ್ನತ್ತ ಕಳ್ಸ್ಕೊಡಿ, ಅವಳು ಖುಷಿಯಾಗಿರ್ತಾಳೆ. ಸಾಕು, ನಡೆಯೋ. ಅತ್ತೆ ಅಂತ ಕರೆಯೋಕ್ಕೆ ಒಬ್ರು ಬರ್ತಿದಾರಲ್ವಾ, ಐ ಆಮ್ ಸೋ ಹ್ಯಾಪಿ. ಇಷ್ಟೊತ್ತು ನಾವು ರಿಯಲ್ ಅತ್ತೆ ಜೊತೆನೆ ಇದು ಬಂದ್ವಿ. ಇವಳು ಯಾವ ಸೀಮೆ ಅತ್ತೆ, ಗಾಡಿ ಕತೆ. ಥ್ಯಾಂಕ್ಸ್ ಆದಿತ್ಯ. ಅಮ್ಮ ಯಾಕಮ್ಮ ಇದಲ್ಲ? ವೇದಾಂತ್, ಸಾಹಿತ್ಯ ಏನ್ ಮುಖ ನೋಡ್ತಿದ್ಯಾ? ಎಲ್ರಿಗೂ ಎರಡೆರಡು ಸಲ ರಿಂಗ್ ಹಾಕೋ ಚಾನ್ಸ್ ಸಿಗಲ್ಲ, ನಿಮಗ್ ಸಿಕ್ಕಿದೆ, ತಗೋ ಹಾಕು. ಕಡಿಮೆ ಇಲ್ಲ. ಫುಡ್ ಐಟಮ್ ಅಲ್ಲಿ 50% ಲಾಭ ಅಂತಾರೆ. ನಮ್ಗೆ ಅದಕ್ಕಿಂತ ಕಡಿಮೆ ಅಂದ್ರು 500 ರೂಪಾಯಿ ಲಾಭಕ್ಕಂತೂ ಮೋಸ ಇಲ್ಲ ಅಲ್ವಾ? ಆ ರಂಗಣ್ಣನ ಹತ್ರನೂ ಮಾತಾಡಿ ಬಂದಿದ್ದೀನಿ. ದಿನ 500 ರೂಪಾಯಿ ಕೊಡೋ ಅವಕಾಶ ಮಾಡ್ಕೊಡಿ, ಆಮೇಲೆ ಒಟ್ಟಿಗೆ 5,000 ತೀರಿಸ್ತೀವಿ ಅಂತ. ರಾಜ, ಯಾವ ಜನ್ಮದಲ್ಲಿ ನೀನು ನನ್ನ ಮಗನಾಗಿ ಹುಟ್ಟಿದ್ಯೋ? ಅಮ್ಮ, ಈ ಜನ್ಮದಲ್ಲಿ ನಾನು ನಿಮ್ಮ ಮಗನಾಗಿ ನಿಮ್ಮ ಹೊಟ್ಟೆಲಿ ಹುಟ್ಟಿಲ್ಲ ಅಂದ್ರು ನಾನು ನಿಮ್ಮ ಮಗನೇ. ಅಮ್ಮ ಪಕ್ಕ ನಿಂತರಾನೆ, ಬಾಕಿ ಮಿಡಲ್ ಕ್ಲಾಸ್ ಜನ ತರಾನೇ ತನ್ನ ಕಷ್ಟನೆಲ್ಲ ನುಣ್ಕೊಂಡು ಡಲ್ ಆಗಿದ್ದೆ ಅಂತ ನನಗೆ ಗೊತ್ತಿದೆ ಅಮ್ಮ. ಆದ್ರೆ ಇವತ್ತು ನೋಡಿದ್ರೆ ನೀವಿಬ್ರು ಮತ್ತೆ ಕ್ಲೋಸ್ ಆಗ್ತಿದ್ದೀರಾ. ನನ್ಗೆ ಯಾಕೋ ಇದರಿಂದ ಮತ್ತೆ ನಿನಗೆ ಹರ್ಟ್ ಆದ್ರೆ ಅಂತ ಗಾಬರಿ ಆಗ್ತಿದೆ ಕಣೆ. ಅವ್ರು ಇದೇ ತರ ಪ್ರೆಗ್ನೆಂಟ್ ಆದಾಗ ದೇವಸ್ಥಾನದಲ್ಲಿ ಬಿದ್ದು ಮಿಸ್ಕ್ಯಾರೇಜ್ ಆಗ್ಬಿಟ್ಟಿತ್ತು. ಪಾಪ ಅದಕ್ಕೆ ಎಲ್ಲರೂ ತುಂಬಾ ಬೇಜಾರು ಮಾಡ್ಕೊಂಡಿದ್ರು.
ಮತ್ತೆ ಇದೇ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಿದೆ. ಮೆಸೇಜ್ ಸ್ಟೋರ್ ಬಂದಿದ ತಕ್ಷಣ ಅದು ಅಮೂಲ್ಯದು ಅಂತ ನಾನು ಯಾಕೆ ಅನ್ಕೊಂಡೆ? ಯಾಕೆ ಯಾವಾಗಲೂ ಅಮೂಲ್ಯ ನನ್ನ ಹತ್ರ ಮಾತಾಡಲಿ ಅಥವಾ ನಾನೇ ಅವಳ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ. ಮೊದಲಿಂದನೂ ಎಲ್ಲರ ಥರ ಹುಡುಗಿರ ಜೊತೆ ಮಿಂಗಲ್ ಆಗಿದ್ರೆ ಇದೇನು ಅಂತ ಅರ್ಥ ಆಗಿರೋದು. ಆದರೆ ನನ್ನ ಕೇಸೇ ಬೇರೆ. ಆದರೆ ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು? ಐ ಫೀಲ್ ಸೋ ಸ್ಟೂಪಿಡ್. ಅಂಜು, ಇತ್ತೀಚೆಗೆ ನಿಮ್ಮ ಅಕ್ಕ ಯಾವಾಗಲೂ ಫೋನ್ಗೆ ಅಂಟ್ಕೊಂಡಿರ್ತಾಳೆ ಅಲ್ವಾ? ಗೊತ್ತಿಲ್ಲ ರಾಜಣ್ಣ, ಎಕ್ಸಾಮ್ ಟೆನ್ಷನ್ ಅಲ್ಲಿ ಅಬ್ಸರ್ವೇ ಮಾಡಿಲ್ಲ. ಅಯ್ಯೋ, ಯಾರು ನೆನ್ಸ್ಕೊತಾ ಇದ್ದಾರೋ ಏನೋ, ಬಿಕ್ಕಳಿಸ್ತಾ ಇದ್ದಾಳೆ. ಅದಿತಿ, ಬೇಗ ಒಂದು ಗ್ಲಾಸ್ ನೀರು ತಗೊಂಡ್ ಬಾ. ಅಯ್ಯೋ, ಬೇಗ ಬಾರೆ. ಅಮ್ಮ, ನೀನು ಹಳಿನಲ್ಲಿ ಕುಂಕುಮ ನೋಡ್ತಿದ್ರೆ ಅದು ಶುಭ ಶಕುನ ಕಣೆ. ನಿನ್ಗೆ ಆದಷ್ಟು ಬೇಗ ಮದುವೆ ಆಗುತ್ತೆ ಅನಿಸ್ತಿದೆ. ಇನ್ಯಾರೇ? ನಿಮ್ಮ ಅಕ್ಕ ಆರ್ತಿ ನೆನ್ಸ್ಕೊತಿರ್ಬೇಕು. ಜಸ್ಟ್ ಮಿಸ್ ಪರಿ ಡಾರ್ಲಿಂಗ್. ಜಸ್ಟ್ ಮಿಸ್ ಅಕ್ಕ ಅಲ್ವಾ ಹಾಗಿದ್ರೆ? ಅಕ್ಕನೂ ಅಲ್ಲ, ಕೋಳಿ ಪುಕ್ಕನೂ ಅಲ್ಲ. ಅದು ಯಾರು ಅಂತ ನನಗೆ ಗೊತ್ತು. ಇವ್ರಿಗೇನೈತೆ? ಆಗುತ್ತೆ ಬಾವ, ಹಾಗೆ ಆಗುತ್ತೆ. ನಾನು ಅವತ್ತೇ ಹೇಳ್ದಾಗೆ ನಮ್ಗೆಲ್ಲ ಗೊತ್ತಿಲ್ದಿರೋದು ಏನೋ ಒಂದಿದೆ. ಮೇ ಬಿ ಅದಕ್ಕೆ ಅಗ್ರಜ ಮನ್ಸಿನ ಭಾವನೆನ ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅನ್ಸುತ್ತೆ. ಆದ್ರೂ ಅತಿ ಶೀಘ್ರದಲ್ಲೇ ಎಲ್ಲ ಇತ್ಯರ್ಥ ಆಗುತ್ತೆ, ನೋಡ್ತಾರೆ. ಅದೆಲ್ಲ ಏನೇ ಇದ್ರು ಅವರಿಬ್ರದ್ದು ಸಖತ್ ಜೋಡಿ ಬಾಮ ಇದೆ. ಆರ್ಡರ್ ಕೊಟ್ಟು ಮಾಡ್ತಿದ್ರು ಇಂಥ ಜೋಡಿ ಸಿಗ್ತಿರ್ಲಿಲ್ಲ. ಅಮೂಲ್ಯನ್ ರೋಡಿಸಮ್ನ ವೇದಾಂತ್ ಮಾತ್ರ ಹ್ಯಾಂಡಲ್ ಮಾಡಕ್ ಸಾಧ್ಯ. ಅದೇ ತರ ಅಗ್ರಜನ್ನ ರೌಡಿನಾದ್ನಿಂದ ಮಾತ್ರ ಕಂಟ್ರೋಲ್ ಮಾಡಕ್ ಸಾಧ್ಯ. ಆಗ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಕೃಷ್ಣ ಪರಮಾತ್ಮನೇ ಹೇಳಿಲ್ವಾ? ವಾಟ್ ಅಂತಾನೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನಾಗಿದೆ ಅಂತ? ಅದೇನು ಅಂತ ನನಗೂ ಫೈಂಡ್ ಔಟ್ ಮಾಡೋದಕ್ಕೆ ಆಗ್ತಿಲ್ಲ ಮಿಸ್ಟರ್ ಲಕ್ಷ್ಮೀಕಾಂತ್. ನಾನು ಕೇಳಿಸ್ಕೊಂಡಿದ್ದು ನಿಜಾನಾ? ನಮ್ಮ ಬಾಸು, ಅದು ನಮ್ಮ ಬಾಸು ನನ್ನ ಹೆಸರು ಲಕ್ಷ್ಮೀಕಾಂತ ಅಂತ ಫೀಮೇಲ್ ಹೆಸರು ಸೇರಿಸಿ ಕರೆದು ಬಿಟ್ರ. ಇವತ್ತಿಗೆ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ತು. ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ನಾನಿಷ್ಟು ಜೋರಾಗಿ ಬಡ್ಕೊಂತಾ ಇದ್ರು ನೀವ್ ಯಾವ ರೆಸ್ಪಾಂಡೇ ಮಾಡ್ತಾ ಇಲ್ವಲ್ಲಪ್ಪ.
ಶ್ರುತಿ ಅವರೇ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಹಾಗೇನೂ ಇಲ್ಲ. ಏನಿಲ್ಲದೆ ಯಾರಾದ್ರೂ ಹೇಳ್ತಾರ? ಅದು ಅಲ್ಲದೆ ಸುಮ್ಮನೆ ಕಣ್ಣಿದಾಕ ಹುಡುಗಿಯಲ್ಲ ನೀವು. ಏನಾಯ್ತು ಹೇಳಿ, ಪರವಾಗಿಲ್ಲ. ಏನಿಲ್ಲ ಅಂತ ಹೇಳಿದ್ನಲ್ಲ. ಒಂದು ನಿಮಿಷ, ನೀವೇನೋ ಮುಚ್ಚಿಟ್ಟಿದ್ರ ಅಂತ ಅನಿಸ್ತಿದೆ ನನಗೆ. ನಿಮ್ಗೆ ಯಾಕೆ ಹಾಗಲ್ಲ ಅನ್ಸುತ್ತೆ? ನಾನು ಸರಿಯಾಗೇ ಇದ್ದೀನಿ, ನೀವು ಸುಮ್ಮನಿರಿ. ಒಂದು ನಿಮಿಷ, ನನ್ಗೆ ಹತ್ರ ಅನ್ಸೋದಕ್ಕೂ ಕಾರಣ ಇದೆ. ಖಂಡಿತ ಏನೋ ಪ್ರಾಬ್ಲಮ್ ಇದೆ, ನೀವು ನಂಗೆ ಹೇಳಿ. ಅತಿ ಆಯ್ತು ನಿಮ್ದು. ನಿಮ್ಗೆ ಯಾಕ್ರಿ ನನ್ನ ವಿಷಯ? ಅಷ್ಟಕ್ಕೂ ನೀವು ನನಗೆ ಏನಾಗಬೇಕು? ನಾನು ಯಾಕೆ ನಿಮ್ಮ ಹತ್ರ ಹೇಳಬೇಕು? ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದೀರಾ, ಗೆಸ್ಟ್ ಆಗಿರಿ ಅಷ್ಟೇ. ನನ್ನ ವಿಷಯಕ್ಕೆ ತಲೆ ಹಾಕಬೇಡಿ. ಅದೇನೋ ಗಮನಿಸ್ತಿದ್ದೀನಿ ಅಂದ್ರಲ್ಲ, ಆ ಉಸಾಬ್ರಿ ಎಲ್ಲ ನಿಮ್ಗೆ ಯಾಕೆ ಅಂತ. ನೀವ್ ಯಾಕೆ ನನ್ನನ್ನು ಗಮನಿಸ್ಬೇಕು? ನಾನು ಮತ್ತೆ ಶಿವಸ್ಸ ಡಿಸ್ಕಸ್ ಮಾಡಿದಾಗ ಬಾಡಿಗೆ ತಂದೆ ತಾಯಿನ ಕರ್ಕೊಂಡೋದ್ರೆ ಆಯ್ತು ಅಂತ ಸಮಾಧಾನ ಮಾಡಿದ್ರು. ಆದ್ರೆ ಆ ಥರ ಮಾಡೋದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ಲಿಲ್ಲ ಅಮ್ಮು. ಸರಿ, ಈಗ ನೀನು ಸಮಾಧಾನ ಮಾಡ್ಕೊ, ಅಳೋದು ನಿಲ್ಸು. ಇನ್ನೊಂದ್ಸಲ ನಿಮ್ಮ ಮದುವೆ ನಿಂತೋಗಿತ್ತು, ಆದರೆ ಈ ಸಲ ಹಾಗಾಗಕ್ಕೆ ನಾನು ಬಿಡಲ್ಲ. ನಮ್ಮಿಬ್ರಿಗೂ ನಿಮ್ಮಿಬ್ಬರ ಮೇಲೆ ನಂಬಿಕೆ ಇದೆ. ನಾನು ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಗೊತ್ತು, ಆದರೆ ನಮಗೆ ಬೇರೆ ದಾರಿನೇ ಇಲ್ಲ. ದಯವಿಟ್ಟು ಹೇಗಾದ್ರೂ ಮಾಡಿ ಈ ಮದುವೆ ನಡೆಯೋ ಹಾಗೆ ಮಾಡಿ. ಇಲ್ಲ ಅಂದ್ರೆ ಪವಿ ತುಂಬಾ ನೊಂದ್ಕೋತಾಳೆ. ಬಾ ಪವಿ. ನಾಚಿಕೆ ಆಗಲ್ಲ ನಿಂಗೆ? ಪ್ರೀತಿ ಎಂತ ನಾಚಿಕೆ ಚಿನ್ನಿ? ಅವತ್ತು ನಿನಗ್ ರೋಹಿತ್ ಮೇಲೆ ಲವ್ ಆದಾಗೆ ನನಗಿವತ್ತು ನಿನ್ ಮೇಲೆ ಲವ್ ಆಗಿದೆ. ಸರಿ 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 ಸರಿ, ಇವತ್ತಲ್ಲ 1 ವರ್ಷಕ್ಕಿನ್ನ ಜಾಸ್ತಿನೇ ಆಯ್ತು. ಇಷ್ಟು ದಿನ ಅದನ್ನು ಹೇಳಕ್ಕೆ ಕಷ್ಟಪಟ್ಟೆ. ಇನ್ಮೇಲೆ ತಡ ಇಲ್ಲ, ಲವಲ್ಲಿ ಬೇಗ ಮುಂದುವರೆಯೋಣ. ಅಲ್ಲ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ ಅಂದ್ರೆ ನೀವಿಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರ. ನಿಮ್ಗೆ ಆಲ್ರೆಡಿ ವಿಷಯ ಏನು ಅಂತ ನಾನೇ ಹೇಳಿದ್ದೆ. ಇದಕ್ಕೆ ನೀವೇ ಸೊಲ್ಯೂಷನ್ ಕೊಡ್ಬೇಕು. ನಿಮಗೆ ಗೊತ್ತಾಗ ನಿನಗೆ ಆಗಿದೆ ಅಂತ ಚೆನ್ನಾಗಿ ಗೊತ್ತು. ಅದನ್ನ ಹತ್ರ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಮ್ಯಾಟ್ರಲ್ಲಿ ಇದಕ್ಕಿಂತ ಒಳ್ಳೆ ಸಜೆಷನ್ ಇನ್ಯಾವುದೂ ಇಲ್ಲ. ಆ ರೋಹಿತಿಗೆ ಬರ್ದಿರೋ ಲೆಟರ್ ನಿಂಗೆ ಹೇಗೆ ಸಿಕ್ತು ಹೇಳು ಪ್ಲೀಸ್. ಅದನ್ನ ಡಿಲೀಟ್ ಮಾಡ್ಬಿಡು. ಅದ್ಯಾವ ದೊಡ್ಡ ಕೆಲಸ? ಮೊದಲು ನೀನು ನಾನು ಹೇಳಿದ್ ಕೊಡು. ಮತ್ತೆ ಈಗೇನ್ ಮಾಡೋದು? ಏನಾದ್ರೂ ಮಾಡ್ಲೇಬೇಕಾಗ್ರಜ. ಅದು ನನಗೂ ಗೊತ್ತು, ಆದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ. ನನಗಂತೂ ಏನು ಹೊಳಿತಾನೆ ಇಲ್ಲ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಟ್ಟಿದೆ. ಯಾಕೆ ಬೇಡ? ನಿಮ್ಗೇನೋ ಹೊಳಿತಾ ಇಲ್ವಾ? ಸದ್ಯಕ್ಕೆ ಇದೊಂದು ಐಡಿಯಾ ಬಿಟ್ರೆ ಬೇರೆ ಏನೋ ಹೊಳಿತಾರೆ.
ಮನೆ ಉಳಿಸೋ ಐಡಿಯಾ ನಿಮಗೆ ಬರಬೇಕು. ಮನೆ ಹಾಳು ಮಾಡೋದಾಗಿದ್ರೆ ನಾನೇ 100 ಐಡಿಯಾ ಕೊಟ್ಟಿರ್ತಿದ್ದೆ. ಏನು ಐಡಿಯಾ? ಸದ್ಯಕ್ಕೆ ನಮ್ಮಲ್ಲೇ ಯಾರೋ ಗಂಡ ಹೆಂಡತಿಯಾಗಿ ಆ್ಯಕ್ಟ್ ಮಾಡಿ ಅವ್ರ ಅಪ್ಪ ಅಮ್ಮನೋ ರೀತಿ ಹೋಗ್ಬೇಕಷ್ಟೆ. ಅನ್ಯಾಯ ಹುಡುಗಿರ್ ತಂಟೆಗೆ ಬಂದ್ರೆ ಬರ್ಬಾದಲ್ಲ ಮಗನೇ, ಬರೀಡ್ ಮಾಡ್ಬಿಡ್ತೀನಿ. ಏ ಅದಿತಿ, ಕೊನೆಗೂ ಹುಡುಗಿರ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಯಾರನ್ನು ಕರ್ಕೊಂಬರ್ಬೇಡ ಅಂದ್ರು ಕರ್ಕೊಂಬಂದಿದ್ಯಲ್ಲ. ನಿನ್ನ ಗತಿ ಏನಾಗುತ್ತೆ ನೋಡ್ತಿರೋ. ನಾನು ನಿನ್ನ ಹತ್ರ ಮಾತಾಡ್ತಿದ್ರೆ ನೀನು ಡೈವರ್ಟ್ ಮಾಡಿ ಅವಳ ಹತ್ರ ಮಾತಾಡ್ತಿದ್ಯಾ? ಏನಂದೆ ಹೇಳು. ಬೇಡದೇ ಇರೋ ಕಡೆ ಎಲ್ಲ ಕಡ್ಡಿ ಆಡ್ಸಕ್ಕೆ ಬಂದ್ರೆ ಸನ್ಮಾನ ಆಗಲ್ಲ, ಅವಮಾನನೇ ಆಗೋದು. ಡೀಲ್ ಪ್ರಕಾರ ಗರ್ಲ್ ಫ್ರೆಂಡ್ ಆ್ಯಕ್ಟ್ ಮಾಡೋ ಕೆಲಸನೇ ನೆಟ್ಟಿಗೆ ಮಾಡಲಿಲ್ಲ. ಇನ್ನು ಇದು ಬೇರೆ. ಈ ಐಡಿಯಾನು ಬೇಡ ಅಂದರೆ ಮತ್ತಾರು ಹೋಗೋದು ಬಾಸ್? ಬಾ, ನೀವು ಅಮೂಲ್ಯ ಮೇಡಮ್ ಯಾಕೆ ಹೋಗ್ಬಾರ್ದು? ಬೇಡದೇ ಇರೋ ಕಡೆ ಎಲ್ಲ ಕಡ್ಡಿ ಆಡ್ಸಕ್ಕೆ ಬಂದ್ರೆ ಸನ್ಮಾನ ಆಗಲ್ಲ, ಅವಮಾನನೇ ಆಗೋದು. ಡೀಲ್ ಪ್ರಕಾರ ಗರ್ಲ್ ಫ್ರೆಂಡ್ ಆ್ಯಕ್ಟ್ ಮಾಡೋ ಕೆಲಸನೇ ನೆಟ್ಟಿಗೆ ಮಾಡಲಿಲ್ಲ. ಇನ್ನು ಇದು ಬೇರೆ. ಈ ಐಡಿಯಾನು ಬೇಡ ಅಂದರೆ ಮತ್ತಾರು ಹೋಗೋದು ಬಾಸ್? ವಿಕ್ಕಿ ಬಾಸ್, ಯಾಕೆ ನೀವು ಮತ್ತೆ ನಿಮ್ಮ ನ್ಯೂಲಿ ಮ್ಯಾರಿಡ್ ಎಂದ್ರು ಹೋಗ್ಬಾರ್ದು? ಇವರೇ ಅರ್ಥ ಮಾಡ್ಕೊಂತಾರೋ ಇಲ್ಲ ಇವರಿಬ್ರು ದತ್ತಿಗಳು ಅಂತ ನಾವು ಅರ್ಥ ಮಾಡ್ಕೊಂಡು ನಾವೇ ಹೇಳ್ಬೇಕು. ಹೋಗಿ ನೀನೇ ಹೇಳ್ಬಿಡಿ. ಇಂಥ ಚಾನ್ಸ್ ಬಿಡ್ತೀನಾ? ಬಾ, ನೀವು ಅಮೂಲ್ಯ ಮೇಡಮ್ ಯಾಕೆ ಹೋಗ್ಬಾರ್ದು? ನೋಡ್ತಿರೋ. ನಾನು ನಿನ್ನ ಹತ್ರ ಮಾತಾಡ್ತಿದ್ರೆ ನೀನು ಡೈವರ್ಟ್ ಮಾಡಿ ಅವಳ ಹತ್ರ ಮಾತಾಡ್ತಿದ್ಯಾ? ಏನಂದೆ ಹೇಳು. ತಪ್ಪು ಮಾಡ್ಬಿಟ್ಟೆ, ನೀನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಲವ್ ಮಧ್ಯ ಬಂದು ನೀನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಒಂದೇ ಕೊಟ್ಟರು ಬುದ್ಧಿ ಬಂದಿಲ್ಲ ಅಂದ್ರೆ ಅದ್ಯಾವ ಲೆವೆಲ್ಗೆ ಹಾಳಾಗಿರ್ಬೇಡ ನೀನು. ಕನ್ನಡಕ ಹಾಕೋ ಬಂದು ಸೈಕೋ ತರ ಫಾಲೋ ಮಾಡಿ ಚುಡಾಯಿಸಿ ಕಾಲ್ ಮಾಡಿ ಕಾಟ ಕೊಟ್ರೆ ಹುಡುಗಿರ್ ಬೀಳ್ತಾರೆ ಅಂತ ಯಾವ ಓತಿಕೆ ತನ್ನ ಮಗ ಹೇಳ್ದ ನಿಂಗೆ? ನೀವೇ ಯಾಕೆ ಗಂಡ ಹೆಂಡತಿ ತರ ಆಕ್ಟ್ ಮಾಡಬಾರ್ದು ಅಂದೆ. ವಾಟ್ ನಾನ್ಸೆನ್ಸ್ ಅಂತ. ನಾನು ಹೋಗಿ 7 ಗಂಟೆಗೆ ಆ್ಯಕ್ಟ್ ಮಾಡೋದ? ಚಾನ್ಸೇ ಇಲ್ಲ. ಹಾ, ಏನ್ 7 ಗಂಟಾಗ ಆಕ್ಟ್ ಮಾಡೋದಂತ ತಾಚಾರ ಮಾಡ್ತೀರಾ? ಗಂಡ ಆಗೋದು ಹಾಗಿರ್ಲಿ, ಆ ಥರ ಆಕ್ಟ್ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು. ನಾನು ಹೇಳಿದ ಹಾಗಲ್ಲ ವೇದಾಂತ್. ನೀವೀಗ ಏನಾದರೂ ಹೇಳಿದ್ರೆ ಅವಳು ಏನಾದರೂ ಹೇಳ್ತಾಳೆ, ಆಮೇಲೆ ಇದು ದೊಡ್ಡ ಜಗಳನೇ ಶುರು ಆಗ್ಬಿಡುತ್ತೆ. ಶಾಂತ ಹೇಳಿದ್ ಕರೆಕ್ಟ್. ಇದಕ್ಕೆ ನೀವಿಬ್ರೇ ಸರಿಯಾದವರು. ನಾವಿಲ್ಲೇನ್ ಮಾಡೋದು? ನಡೀರಿ ಹೋಗೋಣ.
ಬೆಚ್ಚಗಿರೋ ನೆಲದ ಮೇಲೆ ಎಡು ಬೀಳೋ ಕಾಯಿಲೆ ನಿಮ್ಗೆ ಯಾವಾಗಿಂದ ಶುರುವಾಯಿತು? ಸದ್ಯ ಬಿದ್ರೆ ಬೀಳಲಿ ಅಂತ ಕೈ ಬಿಡ್ಲಿಲ್ವಲ್ಲ. ಹಾಗೆ ಮಾಡಕ್ ನಾನೇ ನೀನಾ? ಯಾವತ್ತಾದ್ರು ಕಷ್ಟ ಬಂದ್ರೆ ಇನ್ನೊಬ್ರ ಹತ್ರ ಸಹಾಯ ಕೇಳೋದು ತಪ್ಪೇನಿಲ್ಲ. ಅದರಿಂದ ಯಾರು ಸಣ್ಣವರಾಗಲ್ಲ. ಮಂಜು ಅಂಕಲ್ ನಂಗೆ ಹೆಲ್ಪ್ ಮಾಡಿದ್ದಕ್ಕೇನೆ ನಂಗೊಂದು ಚೂರು ಅಂತ ಸಿಕ್ಕಿರೋದು. ನನ್ನ ಮೇಲೆ ಅವ್ರ ಋಣ ಇದೆ. ಯು ಕ್ಯಾನ್ ಆಸ್ಕ್ ಎನಿ ಹೆಲ್ಪ್. ಅಮ್ಮ ತಾಯಿ, ಆಮೇಲೆ ಇದನ್ನು ನಾನು ನಿಂಗೋಸ್ಕರ ಮಾಡಿದೆ ಅಂತ ತಪ್ಪು ತಿಳ್ಕೊಂಡು ರಗ್ಲೇ ಶುರು ಮಾಡಬೇಡ. ನಂದು ಅಂತ ಒಂದು ಅಡ್ರೆಸ್ ಕೊಟ್ಟಿರೋ ಮಂಜು ಅಂಕಲ್ ಮನೆಗೆ ಯಾರಿಗೆ ಏನೇ ಕಷ್ಟ ಬಂದ್ರು ನನ್ನಿಂದ ಸಹಾಯನ ಮಾಡೇ ಮಾಡ್ತೀನಿ. ಆಯ್ತು, ಈಗ ನಾನು ಆ ಥರ ಎಲ್ಲ ಏನೂ ತಿಳ್ಕೊಂಡಿಲ್ಲ. ಅಂಜಲಿಗಿಂತ ವಯಸ್ಸಲ್ಲಿ ದೊಡ್ಡವಳು ನೀನು. ದೊಡ್ಡವಳಾಗಿ ಬಿಹೇವ್ ಮಾಡೋದ್ ಕಲಿ. ಏನ್ ಮುಖ ನೋಡ್ತಿದ್ಯಾ? ಆಟೋ ಹತ್ತು. ಹೇಳ್ದೆ ತಾನೆ, ಹತ್ತು. ಮತ್ತೆ ಹೇಮಾ ಮಾಲಿನಿ ಥರ ಎವರ್ ಗ್ರೀನ್ ಡ್ರೀಮ್ ಗರ್ಲ್ ರೇಂಜು ನಮ್ದು. ಆದ್ರೀಗ ಮೂತ್ಕಿ ಶೃಂಗಾರ ಮಾಡಿಕೊಂಡು ರೆಡಿ ಆಗೋ ಹಾಗಾಗಿದೆ. ಆದ್ರೂ ಪರವಾಗಿಲ್ಲ ಅಮ್ಮು, ನೀನ್ ಈಗಲೂ ಬ್ಯೂಟಿ ಕ್ವೀನೇ. ಸುಳ್ಳೆ ಪುಳ್ಳೆ. ಬಲಾತ್ಕಾರ ಮಾಡೋಣ ಅಂತ ಏನಾದ್ರು ಪ್ರಾಬ್ಲಮಾ? ಕೇಳೋದ್ ನೋಡು, ನೀನು ಸ್ವಲ್ಪ ಸರಿ ಮಾಡ್ಬೇಕು. ಅದಕ್ಕೆ ಯಾಕೆ ಹಂಗಾಡ್ತೀಯಾ? ನಾನು ನಿನ್ ಬಾಸ್, ಮರ್ಯಾದೆ ಕೊಟ್ಟು ಮಾತಾಡು. ಹಲೋ ಬಾಸ್, ಏನಾಯ್ತು? ಏನೂ ಇಲ್ಲ, ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಜಾಸ್ತಿ ಇನ್ವಾಲ್ವ್ ಆಗ್ಬೇಡಿ, ಆಮೇಲೆ ಆಚೆ ಬರೋಕ್ ಕಷ್ಟ ಆಗುತ್ತೆ. ನಾನು ಹೋಗಿ ಕ್ಯಾರೆಕ್ಟರ್ ರೆಡಿ ಆಗ್ಬಿಡ್ತೇನೆ. ಇವನ್ಗೇನಾಯ್ತು? ಸ್ವಲ್ಪ ಹೊತ್ತಿಗೆ ಮುಂಚೆ ಸರಿನೇ ಆಯ್ತಾ? ಈಗ ಇದ್ದಕ್ಕಿದ್ದಂಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋ ರೋಗ ಶುರು ಆಗೋಯ್ತಾ? ಒಂದೊಂದ್ಸಲ ಪಾಪಚ್ಚಿ ಆಗ್ಬಿಡ್ತಾಳೆ. ಇವಳನ್ನ ಯಾವಾಗ ಬೈಬೇಕು, ಯಾವಾಗ ಸಮಾಧಾನ ಮಾಡಬೇಕು ನನಗೆ ಗೊತ್ತೇ ಆಗಲ್ಲ. ಚಿಕ್ಕ ಹುಡುಗಿಂದಾನು ಸ್ವಲ್ಪ ಹಾಗೇನೆ. ಒಬ್ಬೊಬ್ರು ಒಂದೊಂಥರ. ಆದ್ರೆ ಇನ್ಮೇಲಿಂದ ಹೊರಡೋಣವಾ ಅಂತ ಕೇಳುವಾಗ ಆ ಕಡೆ ಈ ಕಡೆ ಯಾರು ಇದಾರ ಅಂತ ನೋಡ್ಕೊಂಡು ಕೇಳಿ. ಅಯ್ಯೋ, ನಾನು ಯಾವುದೋ ಯೋಚನೆಯಲ್ಲಿದ್ದೆ ರಾಜ. ಆ ಟೈಮಲ್ಲಿ ಟಕ್ಕಂತ ಹೇಳ್ಬಿಟ್ಟೆ. ಸದ್ಯ ಅವಳು ಇಲ್ಲಿರ್ಲಿಲ್ಲ. ಸರಿ, ಈಗ ಹೊರಡೋಣವಾ? ಹಾ ಅಮ್ಮ, ನಾನು ತರ್ತೀನಿ. ನಮ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ದೆ. ಅಲ್ಲ, ಅಲ್ಲಿ ನಿಮ್ಗೆ ಅದೇನ್ ಕೆಲಸ ಅಂತೀನಿ? ಕೆಲ್ಸ ಅಂತೇನೂ ಇಲ್ಲ, ಸುಮ್ನೆ ಟೀ ಕಾಫಿ ಕೊಟ್ರೆ ಕುಡ್ಕೊಂಡ್ ಬರ್ತೀನಿ. ರೀ ಬುಳ್ಳ, ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವೇನ್ರಿ ನಿಮ್ಗೆ? ಸುಮ್ನೆ ಕಾಮಿಡಿಗೆ ಹಾಗೆ ಹೇಳ್ದೆ ವಿಕ್ಕಿ ಬಾಸ್. ರಿಯಲ್ ಉದ್ದೇಶ ಬೇರೆನೇ ಇದೆ. ಯಾವುದೇ ಒಳ್ಳೆ ಕೆಲ್ಸಕ್ಕೆ 3 ಜನ ಹೋಗ್ಬಾರ್ದಲ್ಲ, ಅದಕ್ಕೆ ನಾನು ಇವ್ರ ಜೊತೆ ಇವ್ರ ಫ್ರೆಂಡ್ ಆಗಿ ಹೋಗ್ತಾ ಇದ್ದೀನಿ. ಒಗ್ಗಟ್ಟಲ್ಲಿ ಬಲ ಇರುತ್ತೆ ಅನ್ನೋದು ನಮ್ ಪ್ಲಾನ್. ಎಲ್ಲ ಅಲ್ಲಿ ನೋಡಿ. ನಮ್ಮನೆ ಮೆಂಬರೇ ಆಗಿದ್ದ ಅಂದ್ರೆ ಈಗ ಅವರು ಹಾಗೆಲ್ಲ ಏನೂ ಇಲ್ಲ, ಚೆನ್ನಾಗಿದ್ದಾನೆ. ಮತ್ತೆ
ಒಂದಿನ ವಿಕ್ಕಣ್ಣ ನಾನು ಕೂರಿಸ್ಕೊಂಡು ಎಲ್ಲ ಕತೆ ಹೇಳ್ತಾರೆ ಬಿಡು. ನಮ್ಮನೆ ಸದಸ್ಯ ಅಂತೀರಾ, ಹಾಗಿದ್ರೆ ನೀವೇ ಹೇಳ್ಬೋದಲ್ವಾ? ಅದಕ್ಕೆ ಯಾಕೆ ವಿಕ್ಕಿ ಅವ್ರು ಹೇಳೋವರೆಗೂ ಕಾಯ್ಬೇಕು? ಏನ್ ವಿಷಯ? ಆರ್ತಿ ಮನೆ ಸಮಸ್ಯೆನ ಸರಿಯಾಗಿ ನೋಡೋದೇ ಇಲ್ಲ. ಯಾರೋ ಇದ್ದಿದ್ರೆ ಹಾಗಿರ್ತಿದ್ದೆ ಹೀಗಿರ್ತಿದ್ದೆ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ನನಗೆ ಗಂಡು ಮಕ್ಕಳಿಲ್ಲ, ಆದ್ರೆ ಗಂಡು ಮಗ ಸಿಕ್ಕಿದನಪ್ಪ. ಇದು ಮಾತು ಅಂದ್ರೆ 500 ಕೊಡ್ತೀವಿ ಅಂತ ಹೇಳಿರೋ ರಂಗಣ್ಣನ ಮುಖದ ಮೇಲೆ ಅದಕ್ಕಿಂತ ಜಾಸ್ತಿ ತಗೊಂಡೋ ವಿಷಯನ ಏನಂತೀರಾ? ಸರಿಯಪ್ಪ. ಇರೋ ಬರೋ ಹಳೆ ಜನ್ಮದಲ್ಲೆಲ್ಲ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಅಟ್ಲೀಸ್ಟ್ ನನ್ನ ಗಂಡನಾಗ ಆಕ್ಟಿಂಗ್ ಮಾಡೋಕ್ಕಾದ್ರೂ ಚಾನ್ಸ್ ಸಿಕ್ಕಿದೆ. ಇಂಥ ಆಪರ್ಚುನಿಟಿನ ಪುಣ್ಯ ಅಂತ ಕಣ್ಣಿಗೆ ಹೊತ್ಕೊಂಡು ಮಾಡೋದ್ ಬಿಟ್ಟು ಅದೇ ದೊಡ್ಡ ಅವಮಾನ ಅನ್ನೋ ತರ ರಿಯಾಕ್ಷನ್ ಕೊಡ್ತಾನೆ. ಆಹಾ ಆಡದ್ ನೋಡು. ಇವಳು ಯಾಕೆ ಹೀಗೆ ರಿಯಾಕ್ಷನ್ ಕೊಡ್ತಿದ್ದಾಳೆ? ಲೈಫಲ್ಲೇ ಹುಡುಗಿರ್ನ ಹತ್ರನೂ ಸೇರಿಸ್ಕೊಳಲ್ಲ ನಾನು. ಅಂಥದ್ರಲ್ಲಿ ಮಸ್ಕ ಹೊಡಿಯೋದೆಲ್ಲ ಚಾನ್ಸೇ ಇಲ್ಲ. ಇವಳನ್ನ ಹೇಗೆ ಸಮಾಧಾನ ಮಾಡೋದು? ಮನೇಲಿ ನೀನ್ ಅಂದ್ಕೊಂಡಷ್ಟು ಎಲ್ಲಾನು ಸರಳವಾಗಿಲ್ಲ ಆರ್ತಿ. ಅಂದ್ರೆ ಅದು ಯಾವತ್ತೂ ಯಾರು ಮಾತಾಡದೇ ಇರೋ ವಿಷಯನ ಅಜ್ಜಿ. ಅದ್ರ ಬಗ್ಗೆ ಯಾರು ಕೇಳೋ ಆಗಿಲ್ವಾ? ಕೇಳದೆ ಇದ್ರೇನೆ ಒಳ್ಳೇದು ಅಂತ ನನ್ನ ಭಾವನೆ. ಒಂದ್ ವೇಳೆ ಕೇಳಿದ್ರು ಈಗ ಏನ್ ಉತ್ತರ ಬಂತು ಅಂತ ನೀನೇ ನೋಡಿದೆಯಲ್ಲ. ಹೌದಾ? ಅಂಥದ್ದೇನಿದೆ? ಅದೇ ಹೇಳಿದ್ನಲ್ಲ ಆರ್ತಿ, ಈಗ ಅದ್ರ ಬಗ್ಗೆ ವಿಚಾರ ಬೇಡ ಅಂತ. ನೀನೀಗ ಈ ಮನೆಯವಳೇ ಆಗಿದ್ಯಾ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಈ ವಿಚಾರದಲ್ಲಿ ನೀನಾಗ್ ನೀನೇ ಜಾಸ್ತಿ ಕುತೂಹಲ ತೋರಿಸ್ಬೇಡ ಅಷ್ಟೇ. ಇದು ನಿನ್ ತಂಗಿ ಮಾಡಿರೋ ಕಟ್ಟಪ್ಪಣೆ ಕಣಪ್ಪ. ಏನ್ ಬೇಕಂತೆ ಅವಳಿಗೆ? ತುಪ್ಪಗಳು ಮಾಡಿರೋ ಜಿಲೇಬಿನೇ ಬೇಕಂತೆ. ನಾನು ಸದ್ಯದಲ್ಲೇ ನಿಮ್ ತರ ಟಿಪಿಕಲ್ ಗಂಡ ಆಗೋದ್ರಲ್ಲಿ ಡೌಟೇ ಇಲ್ಲ ಬಾವ. ಇದ್ಯಾಕೋ ಅಲ್ಲಿ ನೋಡಿ ಕಾರೊಳಗೆ ನಮ್ಮವರು ಸ್ಪೆಷಲ್ ಮೈಸೂರು ಪಾಕ್ ಬೇಕು ತಗೋಬನ್ನಿ ಅಂತ ಆರ್ಡರ್ ಮಾಡಿದ್ದಾರೆ. ನಾನು ಸುಮ್ಮನೆ ಹೇಳಲ್ಲ, ಬೀರಿನಲ್ಲಿರೋ ಹೆಂಡತಿ ಸೀರೆ ಉಡ್ತಿದಾಗೆ ಲವ್ವರ್ ಕೂಡ ಟಿಪಿಕಲ್ ಹೆಂಡತಿ ಆಗ್ತಾಳೆ ಅಂತ. ನಮ್ದು ಬಿಡಿ ಬಾವ, ಅಗ್ರಜಂಗೆ ಇದಕ್ಕಿಂತ ದೊಡ್ಡ ಆರ್ಡರ್ ಹೋಗಿರುತ್ತೆ. ಆಬ್ವಿಯಸ್ಲಿ ಹೋಗ್ಲೇಬೇಕು. ದೊಡ್ಡ ಬಾಮೈದ ದೊಡ್ಡ ಆರ್ಡರ್. ರಾಮು ಅಂತ ಅದವ್ರ ಸಾಕ್ನ ಹೆಸರು. ಇಲ್ಲಿಗೆ ಈ ಟಾಸ್ಕ್ ನಿಲ್ಸೋದೇ ಒಳ್ಳೇದು. ಅಯ್ಯೋ ಯಾಕೆ? ಮತ್ತಿನೇನ್ರಿ, ಒಬ್ರಿಗೊಬ್ರು ಬರೀ ಅರ್ಥ ಮಾಡ್ಕೊಂಡಿರೋದಲ್ಲ, ಇವ್ರಿಗವ್ರು ಅವ್ರಿಗಿವ್ರು ಏನು ಎತ್ತ ಅನ್ನೋದ್ರ ಬಗ್ಗೆ PhD ಮಾಡ್ಬಿಟ್ಟಿದ್ದಾರೆ.